ಓಂ ಶ್ರಿಯಃಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶದಪ್ರಭಾ ಜಾರೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲಪುಷೇ ನಮೋ ಅಶೇಷಾಮ್ನಾಯ ಪ್ರತಿಹೃದಯದೀಪ್ತಾಯ ಹರಯೇ ಅಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಅಥಾತೋರ್ಮ ಜಿಜ್ಞಾಸಾ. ಓಂ ಏನಾಗಿತ್ತೀಗ ನಿಯಮೇನ ಸುಖಾದ್ಯೇಷು ಸುಖ ದುಃಖಾದಿಗಳು ಮಾತ್ರ ಯಾವಾಗಲೂ ಕೂಡ ಯಾವುದಕ್ಕೆ ಕಾಣೋದು? ಸಾಕ್ಷಿ ಅವ್ರು ಬೇರೆಯವ್ರಿಗೆ ಕಾಣೋದಿಲ್ಲ. ಯತ್ಕ್ವಚಿತ್ ವ್ಯಭಿಚಾರಿ ಸ್ಯಾತ್ ದರ್ಶನಂ ಮಾನಸಂಹಿತ. ತಾನು ಸರಿ ಅಂತ ತಿಳ್ಕೊಂಡಿದ್ದು ಆಮೇಲೆ ತಪ್ಪು ಅಂತಾದರೆ ಅದು ಸಾಕ್ಷಿ ಜ್ಞಾನ ಅಲ್ಲ. ಯಾವ ಜ್ಞಾನ ಅದು? ಮನಸ್ಸಿನ ಜ್ಞಾನ ಹೊರತು ಸಾಕ್ಷಿ ಜ್ಞಾನ ಅಲ್ಲ. ಇಲ್ಲಿ ಬಾಧಕ ಯಾವ ಕಾಲಕ್ಕೂ ಬರೋದಿಲ್ವ? ಏನದು? ಸಾಕ್ಷಿ ಜ್ಞಾನ. ಯತ್ಕ್ವಚಿತ್ ವ್ಯಭಿಚಾರಿ ಸ್ಯಾತ್ ದರ್ಶನಂ ಮಾನಸಂಹಿತತೆ. ಮನಶ್ಚಕ್ಷುರ್ದರ್ಶನಾದೇರಪಿ ಯತ್ರೈವ ಸಾಕ್ಷಿಣ ಪ್ರಾಮಾಣ್ಯಂ ಸುಗೃಹೀತಂ ಸ್ಯಾತ್ ತತ್ ಪರೀಕ್ಷಿತ ದರ್ಶನಂ. ಮನಶ್ಚಕ್ಷುರ್ದರ್ಶನಾದೇರಪಿ ಯತ್ರೈವ ಸಾಕ್ಷಿಣ. ಸುಖ ದುಃಖಾದಿಗಳನ್ನು ಜ್ಞಾನಾದಿಗಳನ್ನು ಸಾಕ್ಷಿ ಏನು ಮಾಡುತ್ತೆ? ಡೈರೆಕ್ಟಾಗಿ ಗ್ರಹಣ ಮಾಡುತ್ತೆ. ಆದರೆ ಮನಸ್ಸಿನಿಂದ ಕೆಲವನ್ನೆಲ್ಲ ಗ್ರಹಣ ಮಾಡುತ್ತೆ. ಆದರೆ ಅದು ಕೂಡ ಸಾಕ್ಷಿನ ಅಲ್ಟಿಮೇಟಾಗಿ ತಗೊಳ್ಳೋದು. ಸಾಕ್ಷಿ ಸರ್ಟಿಫೈ ಮಾಡಿಬಿಟ್ರೆ ಅದು ಕೂಡ ಭಾಳ ಶ್ರೇಷ್ಠವಾದ ಕೆಲಸನೇ. ಅದು ಪರೀಕ್ಷಿತ ದರ್ಶನ. ಅದು ನ ಜ್ಞಾನ ದೃಷ್ಟಿ ಮಾತ್ರೇಣ ಪ್ರಾಮಾಣ್ಯಂ ತಸ್ಯ ದೃಶ್ಯತೆ. ಅದು ಜ್ಞಾನ ದೃಷ್ಟಿ ಅಷ್ಟೇ ಅಲ್ಲ, ಮುಂದೇನೇನಿದೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯ ಗೊತ್ತಿರೋದ್ರಿಂದ ಅಂಥ ಜ್ಞಾನಕ್ಕೆ ಉದಾಹರಣೆ ಕಣ್ಣಿನಿಂದ ಒಂದು ವಸ್ತು ನೋಡೋ ವಸ್ತುವನ್ನು ಕಣ್ಣಿಂದ ನೋಡ್ದ, ಇದು ಗ್ಯಾರಂಟಿ. ಅದು ಒಂದು ಶಕ್ತಿ ಅಂತಲೇ ಹೇಳಿದ, ರಜತ ಅಂತಲೇ ಹೇಳಿದ. ಅದು ವ್ಯಾಲಿಡ್. ಅದು ಯಾಕೆ? ಯಾವ ಇಂದ್ರಿಯಿಂದ ಬರೋದನ್ನು ನೋಡಿ ದೋಷ ಇಲ್ಲ ಅಂತ ಗಟ್ಟಿ ಮಾಡ್ಕೊಂಡು ಹೇಳುತ್ತೋ ಅದು ಸಾಕ್ಷಿ. ಅಪ್ರೂವ್ಡ್. ಅದು ಹೇಳ್ತಾರೆ ಡೈರೆಕ್ಟ್ ಗೌರ್ಮೆಂಟ್ ಜಾಬು ಅದು ಅಪ್ರೂವ್ಡ್ ಬೈ ಗೌರ್ಮೆಂಟ್ ಅಂತೀವಲ್ಲ ಆ ಥರ. ಅದು ಅಪ್ರೂವ್ಡ್ ಬೈ ಗೌರ್ಮೆಂಟ್ ಅಂದ್ರೆ ಏನರ್ಥ? ಲೀಗಲ್ ಸ್ಟ್ಯಾಂಡಿಂಗು ಚೆನ್ನಾಗಿದೆ. ಅದು ಇಲ್ಲದವ್ರು ಏನಾಗ್ಬೋದು? ಯಾರು ಹೇಳಿದರೆ? ಯಾರು ಅಪ್ರೂವ್ ಮಾಡೇ ಇಲ್ಲ ಅದರಿಂದ ಹೋಗುತ್ತೆ. ಅದು ಯಾವುದಕ್ಕೆ ಅದಿಲ್ಲ, ಕೆಲವು ಪ್ರಾವಿಡೆನ್ಸ್ ಸಿಗೋದಿಲ್ಲ ಅವರಿಗೆ. ಅಪ್ರೂವ್ಡ್ ಅಂದ ತಕ್ಷಣ ಏನಾಗುತ್ತೆ? ಒಂದು ಮಹತ್ವ ಬಂದುಬಿಡುತ್ತೆ. ಮುಂದೆ ನೋಡಿ, ನಿಯಮೇನ ಸುಖಾದ್ದೇಶು ಪ್ರಾಮಾಣ್ಯಂ ಸಾಕ್ಷಿಗೋಚ. ಸುಖಾದಿಗಳಲ್ಲಿ ಮಾತ್ರ ಸಾಕ್ಷಿ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆಯೇ ಇಲ್ಲ. ಯಾಕೆ? ಅದು ಒಂದೇ ಅದಕ್ಕೆ ಅಥಾರಿಟಿ, ಬೇರೆ ಯಾವುದು ಫಿಕ್ಸ್ ಆಗೋದೇ ಇಲ್ಲ. ಮನಸ್ಸಿನಿಂದ ಜ್ಞಾನ ಬಂತು, ಮನಸ್ಸಿನಲ್ಲಿ ದೋಷ ಇತ್ತು, ದೋಷ ಬಂತು. ಅದು ಡೈರೆಕ್ಟಾಗಿ ಗ್ರಹಣ ಮಾಡಿದಾಗ ಇನ್ನೊಂದರಿಂದ ಬರೋ ಸಂಭವನೆ ಇಲ್ಲ. ಡೈರೆಕ್ಟ್ ಕರೆದ ಹಾಲು ಅಂತೀವಲ್ಲ ಹಾಗೆ, ಅವನೇ ಕರೆದ ಹಾಲು ತನ್ನ ಕೈಯಾರ ಕರೆದಿದ್ದಾನೆ, ಏನು ಚಾನ್ಸ್ ಇಲ್ಲ. ಅದು ನೀರಿದ್ದರೂ ನೀರು ಹಾಲಾಗುತ್ತೆ ಹೊರತು ನೀರು ಹಾಕಿದ ಹಾಲಲ್ಲ. ನೀರು ಹಾಲು ಬೇರೆ, ನೀರು ಹಾಕಿದ ಹಾಲು ಬೇರೆ. ನೀರು ಹಾಲು ಅಂದ್ರೇನು? ಹಾಲು ಇರೋದೇ ಹಾಗೆ. ನೀರು ಹಾಕಿದ ಹಾಲು ಅಂದರೆ ಅದು ಹಾಲು ಕೃತಕ. ಆ ರೀತಿ ಆಗೋದಿಲ್ಲ. ಜ್ಞಾನಸ್ಯ ಗ್ರಾಹಕೇಣೈವ ಸಾಕ್ಷಿಣಃ ಮಾನತಾಮಿತೆ. ಜ್ಞಾನಸ್ಯ ಗ್ರಾಹಕೇಣ ಸ್ವಪ್ರಾಮಾಣ್ಯಂ ಸದಾ ಸಾಕ್ಷಿ ಪಶ್ಯತ್ತೇವ ಸುನಿಶ್ಚಯ. ಸಾಕ್ಷಿಗೆ ಎರಡು ಕೆಪಾಸಿಟಿ ಇದೆ. ನಾನೇ ನೋಡಿದ್ದೇನೆ, ನನ್ನ ಸುಖ ನನಗೇ ಗೊತ್ತು, ನನ್ನ ದುಃಖ ನನಗೇ ಗೊತ್ತು, ನಿಮಗೇನು ಗೊತ್ತು ಅಂತ ಹೇಳ್ತಾರೆ. ಅಷ್ಟು ಗ್ಯಾರಂಟಿ ಇದೆ. ಯಾಕೆ? ಪಶ್ಯತ್ತೇವ ಸುನಿಶ್ಚಯ. ಸ್ವಪ್ರಾಮಾಣ್ಯ ಸಾಕ್ಷಿ ಎರಡನ್ನು, ಬೇರೆ ಇಂದ್ರಿಯಗಳಿಂದ ಬಂದ ಜ್ಞಾನವನ್ನು ಪರೀಕ್ಷೆ ಮಾಡಿ ಗ್ರಹಣ ಮಾಡುತ್ತೆ. ಇದನ್ನು ಡೈರೆಕ್ಟಾಗಿ ಗ್ರಹಣ ಮಾಡೋದು. ಅಂತೂ ಸಾಕ್ಷಿ ಇಲ್ಲದೆ ಹೋದರೆ ಗ್ರಹಣ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಜ್ಞಾನಸ್ಯ ಗ್ರಾಹಕೇಣ ಇವ ಸಾಕ್ಷಿಣಃ ಸಾಕ್ಷಿಣ ಮಾನತಾಮಿತೇ. ಯಾವಾಗಲೂ ಕೂಡ ಜ್ಞಾನಸ್ಯ ಗ್ರಾಹಕೇಣ ಇವ, ಜ್ಞಾನ ಯಾವುದರಿಂದ ಬರುತ್ತೋ ಅದರಿಂದನೇ ಪ್ರಮಾಣ ನಿಶ್ಚಯ ಆಗಬೇಕು. ಅಲ್ಟಿಮೇಟ್ಲಿ ಜ್ಞಾನ ಬರೋದು ಸಾಕ್ಷಿಗಾದ್ದರಿಂದ ಯಾರು ಸರ್ಟಿಫೈ ಮಾಡಬೇಕು? ಸಾಕ್ಷಿನೇ ಮಾಡಬೇಕು. ದೋಷಾಭಾವೇ ಪ್ರಮಾಣತ್ವಂ. ಇಲ್ಲಿ ದೋಷಗಿಷ್ಟು ಪ್ರಶ್ನೆ ಇಲ್ಲ. ಸಾಕ್ಷಿ ಡೈರೆಕ್ಟ್ ನೋಡೋದ್ರಿಂದ ಏನು ಹುಡುಕಬೇಕಾಗಿಲ್ಲ. ಬೇರೆ ಇಂದ್ರಿಯಗಳು ಬಂದಾಗ ಹಳದಿ ಕಾಣಿಸೋಕ್ಕೆ ಶುರುವಾಯಿತು, ಹೊಸ ತೆಗೆದು ನೋಡ್ದೆ ಏನಾದ್ರು ಆಗಿದೆಯಾ ಅಂತೇಳಿ. ಇದು ಸಾಕ್ಷಿನ ನೋಡೋ ಪ್ರಸಂಗ ಇಲ್ಲ. ಯಾತಕ್ಕೆ? ಡೈರೆಕ್ಟ್ ಆದರೂ ಪ್ರಶ್ನೆ ಇಲ್ಲ. ನಾನೇ ಸರಿಯಾಗಿ ನೋಡಲಿಲ್ವಾ ಅಂತ ನೋಡಿದೆ. ಯಾರೋ ನೋಡಿದಾಗಾಯ್ತು ಅಂತ ಹೇಳಿದ. ಅವ್ರು ಊರಲ್ಲೇ ಇಲ್ಲ ಅಂತ ಊರ್ಬನ್ ಯಾರೋ ಹೇಳಿದ. ಓ ಹಾಗಿದ್ದರೆ ನೋಡಿ ಸರಿ ನೋಡಿಲ್ಲ ಅಂತಾಯ್ತು. ಯಾಕೆಂದರೆ ಆ ಚಾನ್ಸ್ ಇದೆ. ಡೈರೆಕ್ಟ್ ನೋಡಿದ್ದಲ್ಲ, ಆದ್ದರಿಂದ ದೂರದಿಂದ ನೋಡಿದ್ದಾನೆ. ದೂರಸ್ಥತ್ವಾದಿ ದೋಷ ಇರೋದಕ್ಕೋಸ್ಕರ ಒಪ್ಪೋದಿಲ್ಲ. ಆದ್ದರಿಂದ ದೋಷಾಭಾವ ಗ್ರಹಣ ಮಾಡಬೇಕಲ್ಲಿ. ಕೆಲಸ ಇಲ್ಲ ಬರೀ ನೋಡಿಲ್ಲ ಮಾತಾಡಿಸಿದ್ದೇನೆ ಅಂತ ಅಪಪಚಿತಿ ಆಯಿತು.
ಇವರು ಸುಳ್ಳು ಹೇಳಿದ್ದಾರೆ ಅಂತ ಅರ್ಥ. ಊರಲ್ಲಿಲ್ಲ ಅಂದರೂ ಈತ ಮಾತಾಡಿಸಿ ಬಂದಿದ್ದಾರೆ, ನಿಮ್ಮ ಮುಂದೆ ಯಾರು ಸುಳ್ಳು ಹೇಳಿದ್ದಾರೆ ಅಂತ ಅರ್ಥ. ದೂರದಿಂದ ಆದರೆ ಅದು ಹೇಳಕ್ಕೆ ಬರಲ್ಲ ಹಾಗೆ. ದೋಷಾಭಾವಸ್ಯ ಸಾಕ್ಷಿಣ ನಿಶ್ಚಿತತ್ವಂ ಕ್ವಚಿಚ್ಚೈವ ಸ್ವತಃ ಪ್ರಾಮಾಣ್ಯ ವಿಷ್ಯತೆ. ದೋಷಾಭಾವ ಗ್ರಹಣ ಮಾಡೋ ಶಕ್ತಿ ಸಾಕ್ಷಿಗಿದೆ, ವೆರಿ ಇಂಪಾರ್ಟೆಂಟ್. ದೋಷಾಭಾವ ಗ್ರಹಣ ಮಾಡೋ ಶಕ್ತಿ ಸಾಕ್ಷಿಗಿದೆ ಅಂದರೆ ಇದಕ್ಕೆ ದೋಷ ಜ್ಞಾನ ಬಂತೀಗ. ಇದಲ್ಲ ಸಾಕ್ಷಿ ಜ್ಞಾನ ಇದರಿಂದ ಬಂದಿಲ್ಲ, ಬೇರೆಯಿಂದ ಬಂತು. ಯೋಚನೆ ಮಾಡ್ದ, ಇದು ಬಾಧಕ ಇದ್ದರೆ ಇದು ಅಗ್ರಾಹ್ಯ, ಬಾಧಕ ಇಲ್ಲದೆ ಹೋದರೆ ಗ್ರಾಹ್ಯ, ಇಷ್ಟು ತಿಳ್ಕೊಂಡ. ಆದರೆ ಬಾಧಕ ಇದೆಯಲ್ಲೋ ಯೋಚನೆ ಕೂಡ ಅವನಿಗೆ ಅರ್ಥ ಆಗುತ್ತೆ. ಈಗ ಉದಾಹರಣೆಗೆ ಯಾವುದೋ ನೂರಾರು ಟ್ರೈನ್ ನಿಂತಿರುತ್ತೆ, ಟ್ರೈನ್ಗಳಲ್ಲಿ ಹೊಸಬ ಒದ್ದೆಟ್ಟು ಹೋಗೋ ಟ್ರೈನ್ ಹತ್ತಿಬಿಟ್ಟ, ಬಂದುಬಿಟ್ಟು ಅದೇ ಪ್ಲಾಟ್ಫಾರ್ಮ್ ಎಲ್ಲ ಸರಿ ಇತ್ತು, ಹತ್ತಿಬಿಟ್ಟ. ಆಮೇಲೆ ಡೌಟ್ ಬಂತು, ನಾ ಸರಿಯಾದ ಟ್ರೈನೋ ಅಂತ ಯೋಚನೆ ಮಾಡಿದೆ. ಮಧ್ಯೆಯಲ್ಲಿ ವರ್ಷ ಚಾನ್ಸ್ ಸಿಗಲಿಲ್ಲ, ತಮ್ಮೂರಿಗೆ ಬಂದು ಮನೆ ಸೇರ್ಕೊಂಡ್ಬಿಟ್ಟ. ಇನ್ನೂ ನಾನು ಹತ್ತಿದ್ದು ಟ್ರೈನು ಏನದು ಬೇರೆ ಊರಿಂದೋ ಈ ಊರಿಂದೋ ಯೋಚನೆ ಬರೋದು. ಯಾಕೆ ಗುರಿ ಸೇರಿ ಆಗಿಬಿಟ್ಟಿದೆ ಆಗಲೇ ಅವರು. ಅಂದರೆ ಅವಧಿ ಅಂತ ಒಂದಿರುತ್ತೆ. ಅವಧಿ ಅಂದ್ರೇನು, ಅದು ಜ್ಞಾನ ಬಾಧಿತವಾಗಲಿಕ್ಕೆ ಒಂದು ಅವಧಿ ಇದೆ. ಆ ಲಿಮಿಟ್ ದಾಟಿದ ಮೇಲೆ ಏನಿಲ್ಲ, ಬಾಧದ ಪ್ರಶ್ನೆನೇ ಬರೋದು, ರೂಲ್ಡ್ ಔಟು. ಇದು ಸಾಕ್ಷಿ ಗ್ರಹಣ ಮಾಡುತ್ತೆ. ಅಥವಾ ಫಿಕ್ಸೆಡ್, ಹೌದು. ಕೆಲವು ಸತ್ಯ ಕೆಲವು ಟೈಮ್ ಇರುತ್ತೆ. ಉದಾಹರಣೆಗೆ ಇಲ್ಲಿ ಟ್ರೈನಲ್ಲಿ ಕೂತಿದ್ದಾನೆ, ಈ ಟ್ರೈನ್ ಮುಟ್ಟೋವರೆಗೂ ಅವಧಿ ಇದೆ. ಕೆಲವು ವಿಷಯ ಜನ್ಮದ ಯಾರೋ ದಾರಿಯಲ್ಲಿ ಹೋಗ್ತಾ ಕಂಡರು, ಅವರ ತಮ್ಮವರು ಅನಿಸ್ತು ಬಿಡ್ತು, ಮುಂದೆ ಗೊತ್ತಾಗಲಿಲ್ಲ, ಜನ್ಮದಲ್ಲೇ ಮತ್ತೆ ಗೊತ್ತಾಗಲಿಲ್ಲ. ಅಂಥದ್ದು ಎಷ್ಟೋ ಜ್ಞಾನ ಬರುತ್ತೆ. ಆದರೆ ಎಲ್ಲ ಜ್ಞಾನ ಡಿಸೈಡ್ ಆಗಬೇಕು ಅಂತಿಲ್ಲ. ನಮಗೆ ಬರೋ ಎಲ್ಲ ಜ್ಞಾನದಲ್ಲಿ 90% ಜ್ಞಾನ ಹೋಗ್ಬಿಡುತ್ತೆ. ಹಾಗೇನೆ ನಿತ್ಯ ಜೀವನಕ್ಕೆ ಉಪಯೋಗ ಬರೋಲ್ಲ, ಅದು ನಾವೇ ತೆಗೆದು ಹಾಕಿಬಿಡ್ತೀವಿ, ಡಿಲೀಟ್ ಮಾಡಿಬಿಡ್ತೀವಿ ಅಲ್ಲೇ. ಕೆಲವೊಂದು ಮಾತ್ರ ಬಿದ್ದಿರುತ್ತೆ, ಕೆಲವು ಸತ್ತು ಉಪಯೋಗ ಬರುತ್ತೆ. ಎಲ್ಲ ಬಿದ್ದು ಮನುಷ್ಯ ಹುಚ್ಚಾಗಿಬಿಡ್ತಾರೆ ಅಷ್ಟೇ. ಇಷ್ಟೊಂದು ಏನು ಮಾಡಬೇಕು ಅದೆಲ್ಲ ನಾವೇ ತ್ಯಾಜ್ಯ ತೆಗೆದು ಹಾಕಿಬಿಡ್ತೀವಲ್ಲ ಆ ಟೈಪ್. ಅಥೋನ ಸರ್ವಮಾನಾನಾಂ ಪ್ರಾಮಾಣ್ಯಂ ನಿಶ್ಚಿತಂ ಭವೆ ಸಾಕ್ಷಿಣ ನಿಶ್ಚಿತಂ ಯತ್ರ ತತ್ ಪ್ರಾಮಾಣ್ಯಂ ಸ್ವಲಕ್ಷಣಂ. ಎಲ್ಲೆಲ್ಲಿ ಸಾಕ್ಷಿ ಗ್ರಹಣ ಮಾಡುತ್ತೋ ಅಲ್ಲಿ ಮಾತ್ರ ಏನು ಯೋಚನೆ ಮಾಡಬೇಡಿ, 100%. ನಹಿ ಕಶ್ಚಿತ್ ಸುಖಾದ್ದೇಶೋ ಸಂಶಯಂ ಕುರುತೆ ಜನಃ. ಯಾವ ಜನರೂ ಕೂಡ ಸುಖ ಮೊದಲಾದವುಗಳ ವಿಷಯದಲ್ಲಿ ಏನು ಪಡೋದಿಲ್ಲ, ಯಾಕೆ ಸಾಕ್ಷಿ ಡೈರೆಕ್ಟ್ ನೋಡಿರೋದ್ರಿಂದ. ನಚೈವ ಅಖಿಲ ಮಾನಾನಿ ನಿಶ್ಚಿತೋ ನಿಶ್ಚಿನೋತಿ ಅಖಿಲೋ ಜನಃ. ಆದರೆ ಎಲ್ಲ ಪ್ರಮಾಣಗಳನ್ನು ಈ ರೀತಿ ನಿಶ್ಚಯ ಮಾಡೋ ಸಾಧ್ಯತೆ ಇಲ್ಲ. ಸಾಕ್ಷಿ ಡೈರೆಕ್ಟ್ ಗ್ರಹಣ ಮಾಡೋದಕ್ಕೆ ಮಾತ್ರ ಇದಿದೆ, ಉಳಿದೆಲ್ಲ ಕೂಡ ಆ ರೀತಿ. ಕೆಲವಷ್ಟಕ್ಕೆ ನನಗೆ ಡೌಟ್ ಇಲ್ಲ, ಡೌಟೇ ಪರ್ಮನೆಂಟ್ಲಿ ಅಂತ ಎಂದು ಗೊತ್ತಾಗಬೇಕಾಗಿಲ್ಲ. ಯಾರು ಹೇಳಿದರು? ಮನಸ್ಸಿನ ಕಂಪಾರ್ಟ್ಮೆಂಟ್ ಬುದ್ಧಿ ಆದ್ದರಿಂದ ಬೇರೆ ಪದಾರ್ಥ ಅಲ್ಲ ಅದು. ಮನಸ್ಸಿಂದ ಕಂಪಾರ್ಟ್ಮೆಂಟ್, ಗೊತ್ತಾಯ್ತಾ? ಬೇರೆದಲ್ಲ, ಮನಸ್ಸಿನ ಭಾಗ. ಮನಸ್ಸು ಎಲ್ರಿಗೂ ಇರುತ್ತೆ, ಬುದ್ಧಿ ಇತ್ಯಾದಿಗಳು ಎಲ್ಲರೂ ಇರಬೇಕು ಅಂತಿಲ್ಲ. ಹಾಂ, ಅಲ್ಲಿ ಏನೋ ಹಾಂ, ಅಯ್ಯೋ ಮೊದಲು ಉಮಾದೇವಿ, ಅಲ್ಲಿಂದ ಮೇಲೆ ಶುರುವಾಗುತ್ತೆ. ಮೇಲವರೆಲ್ಲ ಅಭಿಮಾನಿಗಳೇ. ಅವರೊಬ್ಬರಿಗೆ ಬೇರೆಯವ್ರು ಹೇಳಿದ್ರು ಸರಿ, ಅವ್ರು ಹೇಳಿದ್ರು ಸರಿ. ಕೆಳಗಿನವರು ಸಾಮಾನ್ಯವಾಗಿ ಹೇಳಬಾರ್ದು. ಕೆಲವು ಸರ್ತೆ ಅವಾಂತರವಾಗಿ ಹೇಳ್ಬೋದು. ಅವಾಂತರ ಅಂದರೆ ಸೆಕೆಂಡರಿ ಸೆನ್ಸಲ್ಲಿ ಹೇಳ್ಬೋದು. ಆದ್ದರಿಂದ ಅದು ಇದಲ್ಲ. ಮನಸ್ಸಿಗೆ ಎಷ್ಟು ಜನ ಅಭಿಮಾನಿ ದೇವತೆಗಳಿದ್ದಾರೆ ಗೊತ್ತಾ? ಇಲ್ಲಿ ಚಂದ್ರ ಶುರುವಾಗಿ, ಚಂದ್ರ, ಆಮೇಲೆ ಇವರು ಅನಿರುದ್ಧ ಮಾತ್ರ ಎಲ್ಲದೇವರಿಗೆ ಹೋಗ್ತಾರೆ. ಅವು ಇಂದ್ರದೇವರು. ಇದು ಸಾಮಾನ್ಯ ಹೇಳೋದು ರುದ್ರದೇವರು ಅಂತ ಹೇಳಿದ್ದೇವೆ ಅಷ್ಟೇ. ಅದು ವಿಭಾಗಗಳು, ಅದಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ. ಮುಂದೆ ಕೆಲವು ವಿಷಯ ಇದೆ, ನಾಳೆ. ದೋಷಾಭಾವನೆ ಹ್ಯಾಕೆ ಕನ್ಫರ್ಮ್ ಮಾಡ್ಕೋಬೇಕು ಎಂಬುದಕ್ಕೆ ಪ್ರಶ್ನೆ ಇದೆ, ಉತ್ತರ ಕೊಡ್ತಾರೆ ನಾಳೆ. ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಇವೆಲ್ಲ ಓದಿದರೆ ಬೇರೆ ಯಾವ ಸಬ್ಜೆಕ್ಟ್ ಓದಿದ್ರೂ ಚೆನ್ನಾಗಿರುತ್ತೆ, ಗೊತ್ತಾಯ್ತಾ? ಈ ಸ್ಪೆಷಲ್ ಶಾಸ್ತ್ರ ಬ್ಯಾಕ್ಗ್ರೌಂಡ್ ಇತ್ತು ಅಂದರೆ ಪ್ರತಿಯೊಂದು ಸಬ್ಜೆಕ್ಟು ವಂಡರ್ಫುಲ್ ಕ್ಲಾರಿಟಿ ಬರುತ್ತೆ, ಗೊತ್ತಾಯ್ತು? ಎನಿ ಪ್ರೊಫೆಷನ್, ಎನಿ ನಾಲೆಡ್ಜ್, ಎನಿ ಪ್ರೊಫೆಷನ್ನಿಗೆ ಸಿದ್ಧಾಂತ ಒಂದು ಏನು ಮಾಡುತ್ತೆ, ತತ್ವಜ್ಞಾನ ಒಳ್ಳೆ ಕ್ಲಾರಿಟಿ ಕೊಡೋದು. ಎಲ್ಲೂ ಎಂಬಿಗ್ಯೂಟಿ ಇರೋದಿಲ್ಲ, ಪರ್ಫೆಕ್ಷನ್ ಇರುತ್ತೆ. ಪ್ರತಿಯೊಂದು ಕೆಲಸಕ್ಕೂ ಕೂಡ ನಾವೆಲ್ಲ ಲಾಯರ್ಸು, ನಮಗೆ ಯಾಕೆ ವೇದಾಂತ? ನಾವು ಡಾಕ್ಟರ್ಸ್, ನಮಗೆ ಯಾಕೆ ವೇದಾಂತ? ಹೇಗೋ ವೇದಾಂತಿಗಳು, ನಮಗೆ ಯಾಕೆ ವೇದಾಂತ? ಎಲ್ಲರೂ ಬಿಟ್ಟರೆ ಪದೀತಾರೆ. ಎಲ್ಲರಿಗೂ ಬೇಕಾದರೆ ಎಲ್ಲರೂ ಬಿಟ್ಟು ಬಿಡ್ತಾರೆ. ಇದು ಆಶ್ಚರ್ಯ.